ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 2 ವರ್ಷ ಪೂರ್ಣಗೊಂಡಿದೆ. ಸರ್ಕಾರ 2 ವರ್ಷ ಅವಧಿ ಪೂರ್ಣಗೊಳಿಸುತ್ತಿದ್ದಂತೆ ಸಚಿವ ಸಂಪುಟ ವಿಸ್ತರಣೆಗೆ ಒತ್ತಡ ಜೋರಾಗ್ತಿದೆ. ಹೀಗಾಗಿ ಸಂಪುಟ ಪುನರ್ರಚನೆಗೆ ಸಿಎಂ ಡಿಸಿಎಂ ಒಂದೊಂದು ಪಟ್ಟಿಯನ್ನ ರೆಡಿ ಮಾಡಿಕೊಂಡಿದ್ದಾರೆ. ಇದು ಸಂಪುಟದಿಂದ ಯಾರು ಔಟ್ ಆಗ್ತಾರೆ ಅನ್ನೋದು ಬಹಳಷ್ಟು ದೊಡ್ಡ ಮಟ್ಟದ ಕುತೂಹಲ ಕಾರಣ ಆಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಸಂಪುಟದಿಂದ ಯಾರು ಹೊರಗೋಗ್ತಾರೆ, ಯಾರು ನೂತನ ಸಚಿವರಾಗಿ ಆಯ್ಕೆ ಆಗಬಹುದು ಅನ್ನೋದನ್ನ ನೋಡೋಣ ಬನ್ನಿ. ಸಂಪುಟ ಪುನಾರಚನೆ ವಿಚಾರ ಜೂನ್ 6ಕ್ಕೆ ಸಿಎಂ ದೆಹಲಿ ಪ್ರವಾಸ. ಹೈಕಮಾಂಡ್ಗೆ ಹೊಸ ಸಚಿವರ ಲಿಸ್ಟ್ ಕೊಡೋಕೆ ರೆಡಿಯಾದ ಸಿಎಂ. ಸಚಿವ ಸಂಪುಟ ವಿಸ್ತರಣೆ ಕಳೆದ ಕೆಲವು ತಿಂಗಳಿಂದಲೂ ಕೈಪಾಳಯದಲ್ಲಿ ಜೋರಾಗಿ ಕೇಳಿ ಬರುತ್ತಿದ್ದ ಶಬ್ದ. ಹಲವಾರು ಆಕಾಂಕ್ಷಿಗಳು ಆಸೆಗಣ್ಣಲ್ಲಿ ಕಾದು ಕುಳಿತಿದ್ದ ದಿನಗಳು. ಮಂತ್ರಿ ಸ್ಥಾನ ಸಿಗುವ ಕನಸಿನಲ್ಲಿದ್ದ ಹಲವರಿಗೆ ಈಗ ಗುಡ್ ನ್ಯೂಸ್ ಕೊಡಲು ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಕೆಲ ಸಚಿವರಿಗೆ ಕೋಕ್ ಕೊಟ್ಟು ಕೆಲವು ಶಾಸಕರನ್ನ ಹೊಸ ಸಂಪುಟಕ್ಕೆ ಸೇರಿಸಿಕೊಳ್ಳುವ ತಯಾರಿ ನಡೆಸಿದ್ದಾರೆ. ಅದಕ್ಕಾಗಿ ಈಗಾಗಲೇ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಒಂದು ಪಟ್ಟಿಯನ್ನ ಸಿದ್ಧಗೊಳಿಸಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟದಲ್ಲಿನ ಯಾವ ಸಚಿವರಿಗೆ ಕೋಕ್ ಕೊಡಬಹುದು ಅನ್ನೋ ಸಂಭಾವ್ಯ ಪಟ್ಟಿ ಹೀಗಿದೆ. ಈ ಬಾರಿ ಸಂಪುಟ ವಿಸ್ತರಣೆಯಲ್ಲಿ ಹಲವು ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಇದೆ. ಅದರಲ್ಲಿ ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ, ಸಹಕಾರ ಸಚಿವ ಕೆಎನ್ ರಾಜಣ್ಣ, ಸಚಿವ ರಹೀಂ ಖಾನ್, ಕೆ ವೆಂಕಟೇಶ್, ಎಂಸಿ ಸುಧಾಕರ್, ಡಿ ಸುಧಾಕರ್, ಶರಣಬಸಪ್ಪ ದರ್ಶನಾಪುರ್ ಮತ್ತು ಸಚಿವ ಮಂಕಾಳ್ ವೈದ್ಯ ಅವರನ್ನ ಕೈಬಿಡುವ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳು ಹೇಳುತ್ತಿವೆ. ಒಂದು ಕಡೆ ಕೆಲವು ಸಚಿವರನ್ನ ಕ್ಯಾಬಿನೆಟ್ನಿಂದ ಕೈ ಬಿಡುವುದರ ಜೊತೆಗೆ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆಯಾಗುವ ಪಟ್ಟಿಯನ್ನ ಕೂಡ ಸಿಎಂ ಡಿಸಿಎಂ ರೆಡಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರ 2.0 ಸರ್ಕಾರದಲ್ಲಿ ಸಂಪುಟಕ್ಕೆ ಸೇರ್ಪಡೆಯಾಗಬಹುದಾದ ಸಂಭಾವ್ಯ ಸಚಿವರ ಪಟ್ಟಿ ಹೀಗಿದೆ. ಹೀಗೆ ವಿವಿಧ ಜಾತಿ ವಲಯವಾರು ಆಧಾರಿತವಾಗಿ ಶಾಸಕರನ್ನ ಆಯ್ಕೆ ಮಾಡಲಾಗಿದೆ. ಒಕ್ಕಲಿಗ ಸಮಾಜದಿಂದ ಶಾಸಕ ಎಂ ಕೃಷ್ಣಪ್ಪ, ರೆಡ್ಡಿ ಒಕ್ಕಲಿಗ ಸಮುದಾಯದಿಂದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಲಿಂಗಾಯತ ಸಮುದಾಯದ ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಶಿವಲಿಂಗೇಗೌಡ, ಮಾಗಡಿ ಶಾಸಕ ಬಾಲಕೃಷ್ಣ, ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ, ಟಿಬಿ ಜಯಚಂದ್ರ, ಪುಟ್ಟರಂಗಶೆಟ್ಟಿ, ಎನ್ವೈ ಗೋಪಾಲಕೃಷ್ಣ, ಟಿ ರಘುಮೂರ್ತಿ, ನರೇಂದ್ರ ಸ್ವಾಮಿ ಹಾಗೂ ಜೇವರ್ಗಿ ಶಾಸಕ ಅಜಯ್ ಸಿಂಗ್. ಸಿದ್ದು 2.0 ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಸಿಎಂ ಡಿಸಿಎಂ ತಯಾರಾಗಿದ್ದಾರೆ. ಹೊರ ಹೋಗುವ ಮತ್ತು ಒಳಗೆ ಬರುವ ಸಚಿವರ ಪಟ್ಟಿಯೂ ರೆಡಿ ಆಗಿದೆ. ಸಚಿವ ಸಂಪುಟ ವಿಸ್ತರಣೆ ಸರಾಗವಾಗಿ ಆಗುತ್ತಾ, ಇಲ್ಲವೇ ಬಂಡಾಯ ಅಸಮಾಧಾನಗಳು ಆಚೆ ಬರುತ್ತವಾ ಕಾದು ನೋಡಬೇಕು. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.